ಪದ್ಯ 8 ಮೂಡಲಮನೆ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ. ನೆತ್ತಿಗೂದಲು ಹರವಿ ತಪವ ಮಾಡೋನ್ಯಾರ ಜಡಿಮುನಿಯ ಜಡಿಯ ಹಾಂಗ ಬೀಳಲ. ನೆತ್ತಿಗೂದಲ ಹರವಿ ತಪವ ಮಾಡೋನ್ಯಾರ ಜಡಿಮುನಿಯ ಜಡಿಯ ಹಾಂಗ ಬೀಳಲ. ರೆಂಬಿ ಕೊಂಬೆಯ ಮ್ಯಾಲ ಗೂಡು ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ. ರೆಂಬಿ ಕೊಂಬೆಯ ಮ್ಯಾಲ ಗೂಡು ಕಟ್ಟಿದಾವ ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ ಮಲಗ್ಯಾವ ಮರಿ ಹಕ್ಕಿ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬನ್ನಿರಿ ನೀವು ನಮ್ಮ ಬಳಗ. ಇದರ ವಿವರಣೆ ಹೀಗಿದೆ. ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು, ಅಗಸ್ಯಾಗ ಅಂದ್ರೇನು, ನಮ್ಮೂರ ಹೆಬ್ಬಾಗ್ಲು, ಎಂಟ್ರೆನ್ಸ್ ಅಂತ ಹೇಳ್ಬೋದು. ಅಲ್ಲಿ ಒಂದು ದೊಡ್ಡ ಆಲದ ಮರ ಬೆಳೆದು ರೋಡ್ಗೆಲ್ಲ ಫುಲ್ಲು ತಂಪು ನೆರಳನ್ನ ಕೊಡ್ತಾ ಇದೆ. ನೆತ್ತಿಗೂದಲ್ನ ಹರಬ್ಕೊಂಡು ಯಾರು ತಪಸ್ಸು ಮಾಡೋ ಒಂಥರ ಜಡಿಮುನಿಯ ಜಡಿಯ ಹಂಗ ಬೀಳಲ್ಲ. ಅದ್ರದ್ದು ಬ್ರಾಂಚಸ್ ಹೆಂಗಿದೆ, ಅದ್ರ ಕೊಂಬೆ ರೊಂಬೆಗಳು ಹೇಗಿದೆ ಅಂದರೆ ಒಳ್ಳೆ ಜಡಿಮುನಿ, ಉದ್ದ ಜಡೆ ಬಿಟ್ಟಿರೋ ಸನ್ಯಾಸಿಯ ಒಂದು ಜಡಿ ಇರತ್ತಲ್ಲ ಹಂಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ರೆಂಬೆ ಕೊಂಬೆಯ ಮೇಲೆ ಗೂಡು ಕಟ್ಟಿದಾವ. ರೆಂಬೆ ಕೊಂಬೆಗಳನ್ನೆಲ್ಲ ಚಿಕ್ಕ ದೊಡ್ಡ ದೊಡ್ಡ ಹಕ್ಕಿಗಳೆಲ್ಲ ಗೂಡನ್ನ ಕಟ್ಟಿದೆ. ರೆಕ್ಕೆ ಬಲಿತ ಹಕ್ಕಿ ಗೂಡಿನಾಗ, ರೆಕ್ಕೆ ಬಲಿತೋಗಿರೋ ಹಕ್ಕಿ ಗೂಡೊಳಗರೆ ಇರತ್ತೆ, ಮಲಗ್ಯಾವ ಮರಿ ಹಕ್ಕಿ, ಅಲ್ಲಿ ಮರಿ ಹಕ್ಕಿ ಕೂಡ ಮಲ್ಕೊಂಡಿರತ್ತೆ. ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ, ಬೇರೆ ಊರಿಂದ ಬಂದಿರೋ, ಬೇರೆ ದೇಶದಿಂದ ಬಂದಿರೋ ಹಕ್ಕಿಗೂ ಕೂಡ ಇದ್ರ ಒಳಗಡೆ ಜಾಗ ಇದೆ. ಅಂದರೆ ಅಷ್ಟು ದೊಡ್ಡ ಮರ ಅಂತ. ಬನ್ನಿರಿ ನೀವು ನಮ್ಮ ಬಳಗ, ಅವರು ಕೂಡ ನಮ್ಮ ಬಳಗನೇ ಅಂತ ಇದರಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ. ಹಳೆಯ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರುತ್ತಾವ, ಬೇರಿಗೆ ಮೊಳಕೆ ಒಡೆಯತಾವ, ಭೂತ ಬೇತಾಳ ಜೋತ ಬಾವುಲಿ ಮ್ಯಾಲೆ ಕೂಗುತ್ತಾವ, ಮರದಾಗ ಕರಗ ಕುಣಿಯತಾವ, ಮರದ ಎಲೆ ನೆರಳು ಮನೆಯ ಗೋಡೆ ಮ್ಯಾಲ ಆಡುತ್ತಾವ ಆಟ, ಮೂಡ್ಯಾವ ತೊಗಲಗೊಂಬೆಯಾಟ, ಕರುಳ ಬಳ್ಳಿಯ ಕಥೆಯ ಹೇಳತಾವ, ನೋಡ್ರಿ ಶಾಂತ ಚಿತ್ತ ನಾವೂನು ಅದರ ಭಾಗ ಮಾತ್ರ. ಈ ಪದ್ಯವನ್ನು ಬರೆದವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ರವರು. ಇದರ ವಿವರಣೆ. ಹಳೆ ಬಾವಿಯ ತಳದ ನೀರಿನಾಗ ಹಸಿರು ಚಿಗುರ್ತಾವ. ನಿಮಗೆ ಗೊತ್ತಿರುತ್ತೆ, ಹಳೆಯದಕ್ಕೆ ಅಲ್ಲೆಲ್ಲ ನೀರು ಒದ್ದೆಗೋಸ್ಕರ ಹಸಿರುದು ಚಿಗುರಿರುತ್ತೆ. ಬೇರಿಗೆ ಮೊಳಕೆ ಹೊಡಿತಾವ, ಆ ಬೇರ್ಗೆ ಮೊಳಕೆ ಹೊಡ್ಕೊಳ್ಳುತ್ತೆ. ಭೂತ ಬೇತಾಳ ಜೋತ ಬಾವುಲಿ ಮ್ಯಾಲೆ ಕೂಗುತ್ತಾವ, ಮೇಲ್ಗಡೆ ಎಲ್ಲ ಬಾವುಲಿಗಳೆಲ್ಲ ಇರ್ತವೆ, ಅವು ಕೂಕೊಳ್ತಾ ಇರ್ತವೆ. ಮರದಾಗ ಕರಗ ಕುಣಿಯುತ್ತಾವ, ಆ ಮರದ ಮೇಲೆ ಬೇತಾಳ ಜೋತ ಬಾವುಲಿಗಳೆಲ್ಲ ಇದ್ದಾಗ ಅಲ್ಲಿ ಕೆಳಗಡೆ ಕರಗ ಕುಣಿಯುತ್ತಾ ಇರುತ್ತೆ. ಮರದ ಎಲೆ ನೆರಳು ಮನೆಯ ಗೋಡೆ ಮೇಲೆ ಆಡುತ್ತಾವ ಆಟ. ದೂರದಲ್ಲಿರೋ ಮರ ಬಿಸಿಲಿಗೆ ಆ ಗೋಡೆ ಮೇಲೆ ಆಟ ಆಡ್ತಾ ಇರತ್ತೆ. ತೊಗಲ ಗೊಂಬೆ ಆಟ, ಗೊಂಬೆ ಆಟ ಥರ ಆಟ ಆಡ್ತಾ ಇರತ್ತೆ. ಆ ಎಲೆಗಳು ಕರುಳ ಬಳ್ಳಿಯ ಕಥೆಯ ಹೇಳ್ತಾವ, ಅದ್ರದ್ದು ಕರುಳು ಬಳ್ಳಿದು ಕಥೆನೂ ಹೇಳುತ್ತೆ. ನೋಡ್ರಿ ಶಾಂತ ಚಿತ್ತ, ಶಾಂತವಾಗಿ ಇದನ್ನೆಲ್ಲ ನೋಡಿ ನಾವೂ ಅದರ ಭಾಗ ಅಷ್ಟೇ ಅಂತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳಿದ್ದಾರೆ. ಮೂಡಲಮನೆ ಅಂತ ಒಂದು ಕನ್ನಡದಲ್ಲಿ ಒಂದು ಸೀರಿಯಲ್ ಕೂಡ ಬರ್ತಾ ಇತ್ತು, ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದರಲ್ಲಿ ಈ ಹಾಡನ್ನ ಕೂಡ ರಾಗವಾಗಿ ಹಾಡಿ ತಿಳಿಸಿದ್ದಾರೆ. ಮೂಡಲಮನೆಯ ಪ್ರಶ್ನಾವಳಿಗಳು. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ಅಗಸ್ಯಾಗ ಬೆಳೆದು ನಿಂತಿದೆ, ಅಂದರೆ ಊರ ಹೆಬ್ಬಾಗಿಲು ಅಂತ. ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ? ಆಲದ ಮರ ಅಗಸ್ಯಾಗ ಬೆಳೆದು ನಿಂತಿದೆ. ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರೆಕ್ಕೆ ಬಲಿತ ಹಕ್ಕಿ ರೆಂಬೆ ಕೊಂಬೆಯ ಮೇಲೆ ಗೂಡು ಕಟ್ಟಿದೆ. ರೆಂಬೆ ಕೊಂಬೆಯ ಮೇಲೆ ಯಾರು ಗೂಡು ಕಟ್ಟಿದ್ದಾರೆ? ರೆಕ್ಕೆ ಬಲಿತ ಹಕ್ಕಿ ರೆಂಬೆ ಕೊಂಬೆಯ ಮೇಲೆ ಗೂಡು ಕಟ್ಟಿದೆ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ದೂರ ದೇಶದ ವಲಸಿಗ ಹಕ್ಕಿಗೆ ನಮ್ಮ ಬಳಗ ಎಂದು ಕವಿ ಹೇಳುತ್ತಿದ್ದಾರೆ. ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ? ದೂರ ದೇಶದ ವಲಸಿಗ ಹಕ್ಕಿಗೆ ನಮ್ಮ ಬಳಗ ಎಂದು ಕವಿ ಹೇಳುತ್ತಿದ್ದಾರೆ. ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಮರದ ಎಲೆಗಳ ನೆರಳಾಟ ಮನೆಯ ಗೋಡೆ ಮೇಲೆ ನಡೆಯುತ್ತಿದೆ. ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ? ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ.